ವೀಕ್ಷಕರೇ, ಇಂದು ಮಂಗಳವಾರ ಗೊತ್ತಲ್ವಾ? ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12 ಮತ್ತು 13ನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಒಟ್ಟಿಗೆ 18 ಜಿಲ್ಲೆಗಳಿಗೆ 4,000 ಅಂತೂ ಜಮಾ ಆಗ್ತಾ ಇದೆ. 2,200 ರೂಪಾಯಿ ಡಿವೈಡ್ ಆಗಿ ಜಮಾ ಆಗ್ತಾ ಇರುವಂಥದ್ದು. ಹಾಗಾದ್ರೆ ಆ ಒಂದು 18 ಜಿಲ್ಲೆಗಳನ್ನ ಯಾವುವು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಸೊ ಅದಕ್ಕೆ ಇನ್ನೊಂದು ಲೇಟೆಸ್ಟ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುವಂಥದ್ದು, 16,000 ಮಹಿಳೆಯರಿಗೆ ಏನಿದೆ ಅಲ್ಲ ಅಮೌಂಟು ಗೃಹಲಕ್ಷ್ಮಿ ಯೋಜನೆದು ಹೋಗಲ್ವಂತೆ. ಸೊ ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಕ್ಲೀವ್ ಕೊಡ್ತೇನೆ ನಿಮಗೆ. ಏನಿದು ಮಾಹಿತಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಒಂದು 18 ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳಬೇಕು. ಒಂದು 18 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು, ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸ್ ಇರುತ್ತೆ. ಇದುವರೆಗೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಈಗ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ. ಅಥವಾ 16,000 ಮಹಿಳೆಯರುಗಳಲ್ಲಿ ನೀವು ಕೂಡ ಆಗಿದ್ರೆ ನಿಮಗೆ ಹಣ ಬರಲ್ಲ. ಯಾಕೆ ಬರಲ್ಲ, ಅದಕ್ಕೆ ಸೊಲ್ಯೂಷನ್ ಏನು, ಹಣ ಬರಬೇಕಂದ್ರೆ ನಾವೇನು ಮಾಡಬೇಕು ಎಲ್ಲನೂ ಕೂಡ ಒಂದೊಂದಾಗಿ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಹೋಗಿಲ್ಲ. ಉಳಿದ ಎಲ್ಲ ಫಲಾನುಭವಿಗಳಿಗೆ ಹೋಗಿದೆ. 12ನೇ ಕಂತಿನ ಹಣಕ್ಕಂತೂ ಸಾಕಷ್ಟು ಅಲ್ಲ, ಹೆಚ್ಚಾನೆಚ್ಚು ಮಹಿಳೆಯರು ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕೊರತು ಬಂದಿರುವಂತದ್ದು 16,000 ಮಹಿಳೆಯರಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಮಹಿಳೆಯರು ಕೂಡ ಸಿಗ್ತಾ ಇದ್ದಾರಂತೆ. ಅಲ್ಲಿ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಆಗ್ತಾ ಇದೆ ಅಂತೆ. ಅಂತವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಾಗ ಎಲ್ಲರದು ಕೂಡ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಬರ್ತಾ ಇದೆ ಅಂತೆ. ಅವ್ರದ್ದು BPL ರೇಷನ್ ಕಾರ್ಡ್ ಇದ್ರೂ ಸಹಿತ, ಬಡ ಜನರು ಇದ್ರೂ ಸಹಿತ, ಬಡತನ ರೇಖೆಗಿಂತ ಕೆಳಗಡೆ ಇದ್ರೂ ಸಹಿತ, 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ರೂ ಸಹಿತ, ಇಲ್ಲಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ 100% ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ರೂ ಸಹಿತ ಈ ರೀತಿ ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ ಅಂತೆ. ಅವರಿಗೆ ಅಮೌಂಟ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ. ಅವರಿಗೆ ಅಮೌಂಟ್ ಕೂಡ ಹೋಗ್ತಾ ಇಲ್ಲ ಅಂತೆ. ಹಾಕ್ತಾ ಹೋದ್ರೆ ಅಮೌಂಟ್ ಕೂಡ ಹೋಗ್ತಾ ಇಲ್ಲ ಅಂತೆ. ಸೊ ಇಂತಹ ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇದೆ. ಈ ಒಂದು ಕಾರಣ ಏನು ಅನ್ನುವಂಥದ್ದನ್ನ ಮೊದಲು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಕೇಳಿ. ಈ ರೀತಿ ಪ್ರಾಬ್ಲಮ್ ಯಾಕೋ ಉಂಟಾಗ್ತಾ ಇದೆ ಅಂದ್ರೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ಆಗಿ ಇನ್ನು ಮುಂದೆ ವಿಡಿಯೋ ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋನೇ ಅದೇ ಬರುತ್ತೆ. ಈಗ ಅದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ 16,000 ಮಹಿಳೆಯರಿಗೆ ಅಮೌಂಟ್ ಯಾಕೆ ಹೋಗ್ತಾ ಇಲ್ಲ, ಮತ್ತೆ ಅಲ್ಲಿ ಪ್ರಾಬ್ಲಮ್ ಏನಾಗಿದೆ, ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, 16,000 ಮಹಿಳೆಯರು ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಮಹಿಳೆಯರಿಗೆ ಕೂಡ ಅಮೌಂಟ್ ಹೋಗಲ್ಲ ವೀಕ್ಷಕರೇ. ಸೊ ಬಹಳಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಸಿಗ್ತಾ ಇದಾರಂತೆ. ಯಾಕೆ ಸಿಗ್ತಾ ಇದ್ದಾರೆ ಎಲ್ಲನೂ ಕೂಡ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ವಿಡಿಯೋನ ಸಪ್ರೇಟ್ ಮಾಡಿದ್ದೀನಿ. ಅದನ್ನ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಒಂದು 2 ತಾಸಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನೋಡಿದವರು ಆ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಯಾಕೆ ಬರ್ತಾ ಇಲ್ಲ, ಅದರಲ್ಲಿ ನೀವು ಕೂಡ ಆಗಿದ್ರೆ ಸೊಲ್ಯೂಷನ್ ಏನು ಅನ್ನೋಂಥದ್ದನ್ನ ಕಂಪ್ಲೀಟ್ ಆಗಿ ತಿಳಿದ್ಬಿಡುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸದ್ಯಕ್ಕೆ ಅಪ್ಡೇಟ್ ಏನು ನಡೀತಾ ಇದೆ ಏನಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಲ್ಲಿ ನೋಡ್ಕೋಬಹುದು. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗ 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ಇಲ್ಲಿ ಹಂತ ಹಂತವಾಗಿ ಹೋಗುವಂತಹ ಸಂದರ್ಭದಲ್ಲಿನೇ ಈ ಒಂದು ಪ್ರಾಬ್ಲಮ್ ಉಂಟಾಗಿರುವಂಥದ್ದು. ನಿಮ್ಗೆ ಈಗಾಗಲೇ ಹೇಳಿದ್ದೀನಲ್ಲ, ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲೇ ಕೊಟ್ಟಿದ್ದೀನಿ. ಪ್ರಾಬ್ಲಮ್ ಯಾಕೆ ಉಂಟಾಗ್ತಾ ಇದೆ ಅದಕ್ಕೆ ಎಲ್ಲಾನು ಕೂಡ ಅಲ್ಲಿ ನೋಡ್ಕೋಬಹುದು. 12ನೇ ಕಂತಿನ ಹಣ ಹಂತ ಹಂತವಾಗಿ ಬರುತ್ತೆ. ನೆಕ್ಸ್ಟ್ 13ನೇ ಕಂತಿನ ಹಣ ನಿಮ್ಗೆ ಗೊತ್ತಿದೆ ಅಲ್ಲ, 25ನೇ ತಾರೀಕು ನಂತರ ಅಂತ ಹೇಳಿದ್ದಾರೆ. ಆದರೆ ಇವರು ಗಣಪ ಬರ್ತಾನಲ್ಲ, ನಮ್ಮ ಗಣಪ ಅಂತಹ ಒಂದು ಗಣಪ ಬಂದ ನಂತರವೇ ಅಮೌಂಟ್ ಹಾಕುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಯಾಕಂದರೆ 12ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಬೇಕಂದ್ರೆ 15ರಿಂದ 20 ದಿನ ಆದರೂ ಬೇಕೇ ಬೇಕು. ಈಗಾಗಲೇ ಒಂದು ಅಪ್ಡೇಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ಬೋದು. ಈಗಾಗಲೇ ನೋಡಿದ್ರೆ ಒಂದು ರೈತರಿಗೆ ಅಮೌಂಟ್ ಹಾಕಬೇಕಂದ್ರೆ ಸಬ್ಸಿಡಿ ಮುಖಾಂತರ ಅವ್ರಿಗೆ ಒಂದು ತಿಂಗಳಾನಗಟ್ಟಲೆ ಓಡಾಡಿಬಿಟ್ಟು ಅವರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಲ್ವ ಅಂತ ಚೆಕ್ ಮಾಡಿಕೊಂಡು ಒಬ್ಬೊಬ್ಬರಿಗೆ ಕ್ಲಿಯರ್ ಇದ್ದರೂ ಅಮೌಂಟ್ ಹಾಕ್ತಾರೆ, ಒಬ್ಬೊಬ್ಬರಿಗೆ ಕ್ಲಿಯರ್ ಇಲ್ಲ ಅಂದರೆ ಅಮೌಂಟ್ ಹಾಕಲ್ಲ. ಆದರೆ ನಾವು ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ. ಈಗ ಒಂದು 15 ದಿನ ಆಗಿರಲ್ಲ ಅಮೌಂಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ, ಅಲ್ಲಿ ಮತ್ತೊಂದು ಕಂತಿಗೂ ಕೇಳ್ತಾ ಹೋಗ್ತಾರೆ. ಅಂದರೆ ಈಗಾಗಲೇ ಸ್ಟಾರ್ಟಿಂಗ್ ಯಾರಿಗೂ 1ನೇ ದಿನ 2ನೇ ದಿನ ಅಮೌಂಟ್ ಹೋಗಿರುತ್ತೆ ನೋಡಿ, ಅವರಿಗೆ ಅವ್ರು ಏನು ಮಾಡ್ತಾರೆ, ಕೊನೆಯದಾಗಿ ಮತ್ತೆ 15 ದಿನ ಆದ ತಕ್ಷಣವೇ ಅಮೌಂಟ್ ಇನ್ನು ನೆಕ್ಸ್ಟ್ ಕಂತು ಯಾವಾಗ ಬರುತ್ತೆ ಅಂತ ಕುಂತು ಬಿಡ್ತಾರೆ. ಆವಾಗ ಏನು ಮಾಡ್ಲಿಕ್ಕೆ ಬರಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅಮೌಂಟ್ ಹಾಕಬೇಕಾಗತ್ತೆ. ನಾವು ಎಲ್ಲರಿಗೆ ಅಮೌಂಟ್ ಹೋದ ತಕ್ಷಣ ನಾವು ನೆಕ್ಸ್ಟ್ ಕಂತು ಬಿಡಲಿಕ್ಕೆ ಪ್ರಾರಂಭಿಸ್ತೀವಿ. ಮೊದಲು ನಮಗೆ ಅಮೌಂಟ್ ಒಂದು ಕಂತು ಹೋಗ್ಬೇಕಂದ್ರೆ 15ರಿಂದ 20 ದಿವಸ ಅಷ್ಟಂತರೂ ಬೇಕೇ ಬೇಕು ಅಂತ ಒಂದು ಸ್ಪಷ್ಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು. ಅಷ್ಟಂತರೂ ನಮಗೆ ಟೈಮ್ ಬೇಕಂತ ಹೇಳಿದ್ದಾರೆ. ಮತ್ತು ಇಲ್ಲಿ ತಾಂತ್ರಿಕ ದೋಷ ಈಗಾಗಲೇ 10,000 ಕೋಟಿ ಈಗ ಇಲ್ಲಿ ವ್ಯವಹಾರ ನಡೆಸಿದ್ರೆ 1,000 ಕೋಟಿದು ಅಲ್ಲಿನೇ ಒಂದು ತಾಂತ್ರಿಕ ದೋಷ ಬ್ಯಾಂಕ್ಗಳಲ್ಲಿ ಉಂಟಾಗೋದು ಸಹಜ. ಇನ್ನು ಇಲ್ಲಿ 2,600 ಕೋಟಿ 2,400 ಕೋಟಿ ಅಂತೂ ಬೇಕೇ ಬೇಕು ನಮಗೆ ಒಂದು ಕಂತು ಹಾಕಲಿಕ್ಕೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ತಾಂತ್ರಿಕ ದೋಷ ಉಂಟಾಗೋದು ಸಹಜನೇ. ಸೊ ಅದಕ್ಕೋಸ್ಕರ ಅದನ್ನು ಸಾಲ್ವ್ ಮಾಡಲಿಕ್ಕೆ ಈ ಗವರ್ನರ್ಸ್ ಅವರು ಇದ್ದಾರೆ. ಬ್ಯಾಂಕದವರು ಕೂಡ ಈಗಾಗಲೇ ಅಪ್ಡೇಟ್ ಮಾಡಿಕೊಂಡು ಎಲ್ಲರ ಖಾತೆಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಈಗ 25ನೇ ತಾರೀಕು ನಂತರ ನಾವು ಅಮೌಂಟ್ ಏನು ಟ್ರೆಜರಿಗೆ ಪುಷ್ ಮಾಡ್ತೀವಲ್ಲ, ಅದು 13ನೇ ಕಂತಿನ ಹಣ. ಸೊ ಅದನ್ನು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ನೀವು ಹಣವನ್ನು ನಿಮ್ಮ ಖಾತೆಗೆ ಅದನ್ನು ಕೂಡ ಹಾಕ್ಕೊಡ್ತಾರೆ. ಟೋಟಲ್ ಆಗಿ ಡಿವೈಡ್ ಮಾಡ್ಕೊಂಡು ನಾವು 2,000 ರೂಪಾಯಿ ಅಂತ ನಾವು ಹೇಳಿ ಅಮೌಂಟನ್ನು 6,000 ರೂಪಾಯಿ ಎಲ್ಲರ ಖಾತೆಗೆ ಹಣ ಹಾಕುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಪೈಲ ಒಂದು ಕ್ಲಿಯರಿಟಿ ಇರಲಿ, ಓಕೆನಾ. ಮತ್ತು ಇದು ಈಗಾಗಲೇ ನೋಡ್ಬೋದು, ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ಯಾಕೆ ಬರಲ್ಲ ಅಂತ ಒಂದು ಕಾರಣ ಕೂಡ ನೀವು ಕೇಳ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಕೂಡ ಕಾರಣವನ್ನು ಕೊಟ್ಟಿದ್ದೀನಿ. ಸೊ ಅದು ಸಪ್ರೇಟ್ ಆಗಿದ್ದರೆ ಈಗ ಈ ಒಂದು ಕಾರಣಗಳಂದರೆ ಈ ಒಂದು ಕಾರಣಕ್ಕೆ ಸೊಲ್ಯೂಷನೇ ಇಲ್ಲ, ನಿಮಗೆ ಹಣನೂ ಕೂಡ ಬರಲ್ಲ, ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಿಬಿಟ್ಟಿರ್ತಾರೆ. 4 ವೀಲರ್ ವಾಹನ ಅಂತೂ ಸಾಕಷ್ಟು ಫಲಾನುಭವಿಗಳು ತೊಗೊಂಡಿದ್ದಾರಂತೆ, ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಸಿಗ್ತಾ ಇದ್ದಾರಂತೆ. ಈಗಾಗಲೇ ಆಹಾರ ಇಲಾಖೆ ಏನು ಮಾಡಿದೆ, ಸಾರಿಗೆ ಇಲಾಖೆಯಿಂದ ಅಪ್ಡೇಟನ್ನು ತೆಗೆದುಕೊಂಡಿದೆ. ಇಲ್ಲಿ ಯಾರ್ಯಾರ್ದು BPL ರೇಷನ್ ಕಾರ್ಡ್ ಹೊಂದಿದ್ದು, APL ರೇಷನ್ ಕಾರ್ಡ್ ಹೊಂದಿದ್ದು 4 ವೀಲರ್ ವಾಹನನ ಯಾರು ಹೊಂದಿದ್ದಾರೆ, 4 ವೀಲರ್ ಒಳಗೇನೆ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ, ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ. ವೀಕ್ಷಕರೇ ನೆನಪಿರಲಿ ನಿಮಗೆ, ಎಲ್ಲರಿಗೂ ಕೂಡ ರದ್ದು ಮಾಡಲ್ಲ, ಎಲ್ಲರನ್ನೂ ಕೂಡ ರೇಷನ್ ಕಾರ್ಡ್ದಿಂದ ತೆಗೆದುಹಾಕಲ್ಲ. ಇಲ್ಲಿ ಯಾರಿಗೆ ತೆಗೆದುಹಾಕ್ತಾರೆ ಅಂದರೆ ವೈಟ್ ಬೋರ್ಡ್ ಕಾರನ್ನ ತೆಗೆದುಹಾಕ್ತಾರೆ. ವೈಟ್ ಬೋರ್ಡ್ ಕಾರು 4 ವೀಲರ್ ಯಾರು ಹೊಂದಿರ್ತೀರಾ ಅಂದರೆ ಈಗ ಟ್ರಕ್ ಹೊಂದಿರಲಿ, ಏನೇ ಹೊಂದಿರಲಿ, ನೀವು 4 ವೀಲರ್ ವಾಹನ ಅಥವಾ ಹೆಚ್ಚಿನ ಒಂದು ವಾಹನವನ್ನು ಹೊಂದಿರ್ತೀರಲ್ಲ, ದೊಡ್ಡ ದೊಡ್ಡ ವಾಹನಗಳನ್ನು, ಅಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಇರುತ್ತೆ. ವೈಟ್ ಬೋರ್ಡ್ ಕಾರ್ ಏನಂದರೆ ನಿಮ್ಮ ಮನೆ ಬಳಕೆಗಾಗಿ ಯೂಸ್ ಮಾಡ್ತಾ ಇರ್ತೀರ, ಅದಕ್ಕೋಸ್ಕರ ನಿಮ್ಮ ಮನೆ ತೆಗೆದಾಕ್ತಾ ಇರ್ತಾರೆ. ಮನೆ ಬಳಕೆಗೆ ಅಂದರೆ ಮನೆ ಮುಂದೆ ತರಬಿರ್ತೀರ, ನಿಮ್ಮ ಮನೆಗೋಸ್ಕರ ನೀವು ಎಲ್ಲಿ ಬೇಕಾದರೂ ಕೂಡ ತಿರುಗಾಡಲಿಕ್ಕೆ, ಏನೇ ಕೆಲಸ ಇದ್ರೂ ಹೋಗಲಿಕ್ಕೆ, ಅಂಥವ್ರು ಮಾತ್ರ ಇದನ್ನು ವೈಟ್ ಬೋರ್ಡ್ ಕಾರನ್ನು ಯೂಸ್ ಮಾಡ್ತೀರಾ. ಉಳಿದ ಯೆಲ್ಲೋ ಬೋರ್ಡ್ ಕಾರ್ ಅಂತ ಇರುತ್ತಲ್ಲ, ಅದು ಬಾಡಿಗೆ, ಈಗ ದಿನನಿತ್ಯದ ನಮ್ಮ ಒಂದು ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಕಾರನ್ನ ಖರೀದಿ ಮಾಡಿರ್ತಾರೆ ಲೋನ್ ಮುಖಾಂತರ. ಅದು ಇದು ಒಂದು ಹಣ ಹಾಕಿ ಒಂದು ಹೂಡಿಕೆ ಮಾಡಿ ತೆಗೆದುಕೊಂಡಿರ್ತಾರೆ ಬಡ ಜನರು. ಸೊ ಅಂಥವ್ರಿಗೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ. ಸೊ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ ವೀಕ್ಷಕರು, ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಬಹಳಷ್ಟು ಜನರು ಕೂಡ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ನಿಮಗೆ ಇಲ್ಲಿದೆ ನೋಡಿ ಸೊಲ್ಯೂಷನು. ಸೊ ಯೆಲ್ಲೋ ಬೋರ್ಡ್ ಕಾರ್ ಯಾರು ಹೊಂದಿರಿದ್ರೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ನಿಮಗೆ ಈ ಒಂದು ಏನು BPL ರೇಷನ್ ಕಾರ್ಡ್ ಇರುತ್ತೆ, ಎಲ್ಲ ಗೃಹಲಕ್ಷ್ಮಿ ಯೋಜನೆ ಕೂಡ ಬರ್ತಾ ಇರುತ್ತೆ. ಇನ್ನು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಯಾರ್ದು ಬರ್ತಾ ಇದೆ ನೋಡಿ, ಸೊ ಅವ್ರದ್ದೇ ಒಂದು ಮುಂದಿನ ವಿಡಿಯೋದಲ್ಲಿ ಬರ್ತಾ ಇದೆ ಸಪ್ರೇಟ್ ಆಗಿ. ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತಾನೆ ಇದೇ ಪ್ರಾಬ್ಲಮ್ ಉಂಟಾಗ್ತಾ ಇರುವಂಥದ್ದು. ಈಗ ಸದ್ಯದಲ್ಲಿ ಬಹಳ ದೊಡ್ಡ ಘಟನೆ ನಡೀತಾ ಇದೆ ಅಂತೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಹಳ್ಳಿಯಲ್ಲಿ ಇಲ್ಲಿ ಬಹಳಷ್ಟು ಜನರು ಕೂಡ ರೈತರಲ್ಲಿ 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ದೀರಾ, BPL ರೇಷನ್ ಕಾರ್ಡ್ ಕೂಡ ಹೊಂದಿದ್ದೀರಾ. ಸೊ ಇದನ್ನು ಕೂಡ ಕಂದಾಯ ಇಲಾಖೆಯಿಂದ ಮಾಹಿತಿಯನ್ನು ಆಹಾರ ಇಲಾಖೆ ತೆಗೆದುಕೊಳ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ಹೆಕ್ಕಿ ಹಿಡಿತಾ ಇದೆ ಅಂತ ಅನ್ಬೋದು, ಪ್ರತಿಯೊಬ್ಬರನ್ನು ಕೂಡ ಹಿಡಿತಾ ಇದೆ. ಮತ್ತು ಈಗ ಸದ್ಯದಲ್ಲಿ ಯಾರು BPL ರೇಷನ್ ಕಾರ್ಡ್ ಹೊಂದಿರ್ತೀರಾ ಅವರು ಗೌರ್ಮೆಂಟ್ ಜಾಬ್ ಕೂಡ ಆಗ್ತಾ ಇದೆ ನಿಮ್ಮದು ಕೂಡ. ಸೊ ನಿಮ್ಮನ್ನು ಕೂಡ ಈಗ ಒಂದು ಕಲೆಕ್ಟ್ ಮಾಡ್ತಾ ಇದೆ ಕಂದಾಯ ಇಲಾಖೆಯಿಂದ. ಪ್ರತಿಯೊಬ್ಬರನ್ನು ಕೂಡ ಬಿಡೋದಿಲ್ಲ, ಎಲ್ಲರನ್ನೂ ಕೂಡ BPL ರೇಷನ್ ಕಾರ್ಡ್ ಕೂಡ ಗಳಿಂದ ತೆಗೆದುಹಾಕುವಂತಹ ಕೆಲಸ ಆಹಾರ ಇಲಾಖೆ ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಬಡ ಜನರಿಗೆ ಮಾತ್ರ ಹಣ ಸೇರ್ಬೇಕಂತಾನೆ ಮಾಡ್ತಾ ಇರುವಂಥದ್ದು ಓಕೆ, ನಿಜವಾಗಿರುವಂಥದ್ದು. ಸೊ ಕರೆಕ್ಟ್ ಆಗಿರುವಂಥದ್ದು. ಯಾಕಂದರೆ ಇವ್ರಿಗೆ ಶ್ರೀಮಂತರಿಗೆ ಕೊಡೋಕ್ಕಿಂತ ಬಡ ಜನರಿಗೆ ಕರೆಕ್ಟಾಗಿ ಒಂದು ಬಡ ಜನರಿಗೋಸ್ಕರ ಮಾಡಿರುವಂತಹ ಯೋಜನೆ ಬಡ ಜನರಿಗೆ ಕೊಡ್ತಾ ಹೋದರೆ ಇನ್ನೂ 2-3 ಕಂತು ಎಕ್ಸ್ಟ್ರಾ ಕೊಡ್ಬೋದು, ಹೌದಲ್ವಾ. ಸೊ ಎಕ್ಸ್ಟ್ರಾ ಕೊಡ್ಬೋದಾಗಿರುತ್ತೆ ಸರ್ಕಾರದಿಂದ ಅಮೌಂಟು. ಬಡ ಜನರಿಗೆ ಹೋದರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವರು ಒಂದು ಹಂತದಲ್ಲಿ ಬರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಬಡ ಜನರಿಗೆ ಮಾತ್ರ ಒಂದು ಕೊಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ, ಒಳ್ಳೆಯ ಕೆಲಸನ ಅಂತ ಹೇಳ್ಬೋದು. ಸೊ ಈಗ ಈ ಒಂದು 18 ಜಿಲ್ಲೆಗಳನ್ನ ನಮಗೆ ತಿಳಿಸ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಪ್ರತಿಯೊಬ್ಬರು ಕೂಡ ನಾನು ತಿಳ್ಕೊಳ್ಬೇಕು. ನೀವು ಯಾವ ವಿಡಿಯೋ ನೋಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ಸೊ ಆ ವಿಡಿಯೋ ಅಂತೂ ನೋಡಲೇಬೇಕು ವೀಕ್ಷಕರೇ, ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅಲ್ಲಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಇಲ್ಲಿ ನೋಡಿ ಈಗ ಯಾವ ಜಿಲ್ಲೆಗಳಂದರೆ ಇಲ್ಲಿ ನೋಡಿ ಬಳ್ಳಾರಿ, ಕಲಬುರಗಿ, ಗದಗ, ಹಾಸನ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ. ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇದೆ. ಮತ್ತು ಇಲ್ಲಿ ಸ್ಪಷ್ಟವಾಗಿ ಕೇಳಿ, ಈ ಒಂದು ಜಿಲ್ಲೆದಲ್ಲಿನೇ ಬರೀ 10% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಜಿಲ್ಲೆದಲ್ಲೂ ಕೂಡ ಬರೀ 10% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಯಾಕಪ್ಪ ಅಂದರೆ ಈಗಾಗಲೇ ಪ್ರಾಬ್ಲಮ್ಸೇ ಅಂಥದ್ದು ಉಂಟಾಗ್ತಾ ಇದೆ. ಆದಾಯ ತೆರಿಗೆ ಎಲ್ಲರದ್ದು ಕೂಡ ಆದಾಯ ತೆರಿಗೆ ಬರ್ತಾ ಇದೆ ಅಂತ, ಟ್ಯಾಕ್ಸ್ ಪೇರ್ ಅಂತ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನಲ್ಲಿ ಬರ್ತಾ ಇದೆ ಅಂತೆ. ಸೊ ಅದಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ ಉಂಟಾಗ್ತಾ ಇದೆ. ಅದಕ್ಕೆಲ್ಲನೂ ಕೂಡ ಕ್ಲಿಯರ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ, ಅಲ್ಲಿಂದ ಎಲ್ಲನೂ ಕೂಡ ನೋಡ್ಕೊಂಡು ತಿಳ್ಕೊಬಹುದು. ಓಕೆನಾ. ಸೊ ಇಲ್ಲಿ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.